ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಟೇಸ್ಟಿಯಾಗಿರುವಂಥ ಎಲ್ರಿಗೂ ಫೇವ್ರೇಟ್ ಆಗಿರುವಂಥ ತಲೆಕಾಲು ಸಾಂಬಾರು ಮಾಡೋಣ ಬನ್ನಿ. ಬಾಣಂತಿಯರಿಗಂತೂ ತುಂಬಾ ಹೆಲ್ದಿಯಾದಂಥ ರೆಸಿಪಿ. ಮೊದಲು ಈರುಳ್ಳಿ, ಕೊತ್ತಂಬರಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದ್ರ ಜೊತೆ ಧನಿಯಾ ಪುಡಿ ಸೇರಿಸ್ಕೊಂಡು, ನಾನಿಲ್ಲಿ ಯಾವುದೇ ಮಸಾಲೆ ಹಾಕ್ತಾಯಿಲ್ಲ, ಯಾಕಂದರೆ ಧನಿಯಾ ಪುಡಿಲೇ ಎಲ್ಲ ಮಸಾಲೆನೂ ಇದೆ. ಅದನ್ನು ರುಬ್ಬಿ ಇಟ್ಕೋಬೇಕು. ಈಗ ತಲೆ ಮಾಂಸನ ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಕುಕ್ಕರಿಗೆ 3 ಸ್ಪೂನ್ ಎಣ್ಣೆ ಹಾಕಬೇಕು. ಜಾಸ್ತಿ ಎಣ್ಣೆ ಹಾಕಬಾರ್ದು, ಯಾಕಂದರೆ ಅದೇ ಎಣ್ಣೆ ಬಿಡ್ಕೊಳ್ಳುತ್ತೆ. ಎಣ್ಣೆ ಕಾದಾದಮೇಲೆ ಮಾಂಸ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಮಾಂಸ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಅರಿಶಿನ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲನೂ ಅದು ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಹತ್ಕೋಬೇಕು, ಮಾಂಸ ಹಿಡಿಬೇಕು, ಉಪ್ಪು ಅರಿಶಿನ ಎಲ್ಲನೂ. ಬಾಣಂತಿಯರಿಗಂತೂ ತಲೆ ಸ್ನಾನ ಮಾಡಿದ್ರೆ ತಲೆಕಾಲು ಸಾಂಬಾರು ಅನ್ನೋ ವದಂತಿನೇ ಇದೆ. ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕಿ ಅದು ಸ್ವಲ್ಪ ಎಲ್ಲದು ಹಿಡಿಬೇಕು. ಉಪ್ಪು ಖಾರ ಚೆನ್ನಾಗಿ ಹಿಡಿದ್ರೇ ಮಾಂಸ ಚೆನ್ನಾಗಿ ಬರೋದು. ನಾವು ಮಸಾಲೆ ಹಾಕಿದ್ಮೇಲೆ ಅದು ಮಾಂಸ ಎಲ್ಲ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಅದಕ್ಕೆ ಮುಂಚೆನೇ ಉಪ್ಪು ಖಾರದಲ್ಲಿ ಮಾಂಸನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡಿ ಕುದಿಸ್ಕೋಬೇಕು. ಎಲ್ಲದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಕುದಿ ಬರಬೇಕು. ಆ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಮಸಾಲೆ ನೀರು ಸ್ವಲ್ಪ ಹಾಕಿ ಒಂದು ಕುದಿ ಬರಬೇಕು. ಮಸಾಲೆ ಎಲ್ಲ ಜೊತೆಗೆ ಮಿಕ್ಸ್ ಮಾಡಿ ಆ ಮಾಂಸಕ್ಕೆ ನಾವು ಏನು ರುಬ್ಬಿ ಹಾಕಿರೋ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀವು ಕುದಿಸ್ಕೋಬೇಕು. ಈಗ ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸೇರಿಸ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೇಸ್ಟ್ ನೋಡಿ, ಉಪ್ಪು ಖಾರ ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ, ಖಾರ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಈಗ ಕುದಿಯೋ ಟೈಮಲ್ಲಿ ನೀವು ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಮುಚ್ಚಿ ಒಂದು 5ರಿಂದ 6 ವಿಷಲ್ ತೆಗೆದ್ರೆ ಸಾಕು. ಟೇಸ್ಟಿಯಾಗಿರೋವಂಥ ತಲೆಕಾಲು ಸಾಂಬಾರು ರೆಡಿಯಾಗುತ್ತೆ. ಎಲ್ರಿಗೂ ತುಂಬಾ ಹೆಲ್ದಿಯಾಗಿರೋವಂಥ ತಲೆಕಾಲು ಸಾಂಬಾರು ರೆಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಈ ಥರ ಇನ್ನೂ ಹೆಲ್ದಿ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.